ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡ್ರಲ್ವಾ? ಅಂದರೆ 7ನೇ ತರಗತಿಯಲ್ಲಿ ಮತ್ತು 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ರಲ್ವಾ? ಈಗ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ನಿಸರ್ಗದಲ್ಲಿ ದೊರೆಯುವ ನಮಗೆ ಉಪಯುಕ್ತವಾಗುವ ಸಂಪನ್ಮೂಲಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ಉದಾಹರಣೆಗೆ ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಆಯ್ತಾ? ನಮಗೆ ಸೌರಶಕ್ತಿ ಸಿಗ್ತಾ ಇದೆ ಅಲ್ವಾ? ಹಾಗೆ ಈಗ ಗುಡ್ಡ ಬೆಟ್ಟ ಮತ್ತೆ ನಾವು ಕಾಡಿನಲ್ಲಿ ಅನೇಕ ವಸ್ತುಗಳನ್ನ ನಾವು ಪಡ್ಕೊಳ್ತೀವಲ್ವಾ? ಕಾಡಿನಿಂದ ನಮಗೆ ಬಹಳ ಉಪಯೋಗ ಇದೆ ಅಲ್ವಾ? ಸೊ ಈ ರೀತಿ ನಾವು ಅನೇಕ ವಸ್ತುಗಳನ್ನ ಕಾಡಿನಿಂದ ಸಹ ನಾವು ಅಥವಾ ಅರಣ್ಯದಿಂದ ನಾವು ಪಡ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಂತಹ ಸಂಪನ್ಮೂಲಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ 2 ರೀತಿಯಾಗಿ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ನವೀಕರಣಗೊಳ್ಳುವ ಸಂಪನ್ಮೂಲಗಳು ಮತ್ತು ನವೀಕರಣಗೊಳ್ಳದ ಸಂಪನ್ಮೂಲಗಳು ಅಂದ್ಬಿಟ್ಟು 2 ರೀತಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ವಿಂಗಡಿಸಿದ್ದೀವಿ. ಅದೇ ರೀತಿ ನಾವು ಬರಿದಾಗುವ ಸಂಪನ್ಮೂಲಗಳು ಮತ್ತು ಬರಿದಾಗದ ಸಂಪನ್ಮೂಲಗಳು ಅಂತ ಸಹ ನಾವು ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ನಿಸರ್ಗದಲ್ಲಿ ದೊರೆಯುವಂತ ವಸ್ತುಗಳು ಈಗ ಬರಿದಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ಉದಾಹರಣೆಗೆ ಭೂಮಿ ಇರೋವರೆಗೂ ಸೌರಶಕ್ತಿ ನಮಗೆ ಸಿಗ್ತಾ ಇರುತ್ತೆ. ಅಂದ್ರೆ ಸೂರ್ಯನ ಬೆಳಕು ನಮಗೆ ಸಿಗ್ತಾನೆ ಇರುತ್ತಲ್ವಾ? ಸೊ ಹಾಗೆ ನೀರು ಜಲಚಕ್ರದ ಮೂಲಕ ನಿಸರ್ಗಕ್ಕೆ ಬರ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಈಗ ಮಣ್ಣು ಅಷ್ಟೇ, ಅದನ್ನು ಅಷ್ಟೇ ನವೀಕರಣ ಆಗ್ತಾನೇ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಮಗೆ ಗಾಳಿ ಬರ್ತಾ ಇರುತ್ತೆ ಅಲ್ವಾ? ನಾವು ಕೂತಲ್ಲಿ ಮರ ಗಿಡಗಳು ಎಲ್ಲ ಇರ್ತವೆ. ಸೊ ಅವುಗಳಿಂದ ನಮಗೆ ಗಾಳಿ ಬರುತ್ತಲ್ವಾ? ಸೊ ಇವೆಲ್ಲ ಬರಿದಾಗದ ಸಂಪನ್ಮೂಲಗಳು. ಉದಾಹರಣೆಗೆ ಸೌರಶಕ್ತಿ ಆಗಿರ್ಬೋದು, ಬೆಳಕಿನ ಶಕ್ತಿ ಆಗಿರ್ಬೋದು, ಗಾಳಿ ಶಕ್ತಿ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಇವುಗಳನ್ನ ನಾವೇನಂತ ಕರಿತೀವಿ? ಬರಿದಾಗದ ಸಂಪನ್ಮೂಲಗಳು ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಹಾಗೆ ನವೀಕರಣಗೊಳ್ಳದ ಸಂಪನ್ಮೂಲಗಳು ಅಥವಾ ಬರಿದಾಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಯಾಕೆ ಇವುಗಳನ್ನ ಬರಿದಾಗುವ ಸಂಪನ್ಮೂಲಗಳು ಅಂತ ಕರಿತೀವಿ ಅಂದ್ರೆ, ಈಗ ಉದಾಹರಣೆಗೆ ಪೆಟ್ರೋಲು, ಡೀಸೆಲ್ಲು ಇವುಗಳನ್ನೆಲ್ಲ ನಾವು ವಾಹನಗಳಿಗೆ ಬಳಸ್ತೀವಲ್ವಾ? ಸೊ ಬಳಸ್ತಾ ಏನಾಗುತ್ತೆ, ಮುಂದೊಂದು ದಿನ ಬರಿದಾಗ್ಬಿಡುತ್ತೆ. ಯಾಕೆಂದ್ರೆ ಇವುಗಳನ್ನ ನಾವು ಪಡಿಬೇಕು ಅಂದ್ರೆ ಸಹಸ್ರಾರು ವರ್ಷಗಳು ಬೇಕಾಗ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಇವುಗಳನ್ನ ಮತ್ತೆ ಪಡಿಬೇಕು ಅಂದ್ರೆ ಮಿಲಿಯಾಂತರ ವರ್ಷಗಳು ಬೇಕಾಗುತ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಇಂತಹ ಸಂಪನ್ಮೂಲಗಳು ಪೆಟ್ರೋಲು, ಡೀಸೆಲ್ಲು, ಕಲ್ಲಿದ್ದಲು, ಸೀಮೆಎಣ್ಣೆ ಇವುಗಳನ್ನೆಲ್ಲ ನಾವು ಬರಿದಾಗುವ ಸಂಪನ್ಮೂಲಗಳು ಅಥವಾ ನವೀಕರಣಗೊಳ್ಳದ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಯಾಕೆಂದ್ರೆ ಇವುಗಳನ್ನ ನಾವು ಉಪಯೋಗಿಸ್ತಾ ಏನಾಗುತ್ತೆ, ಅವು ಬರಿದಾಗುತ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದ ನಾವು ಈ ಪಾಠದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂದ್ರೆ ಬರಿದಾಗುವ ಸಂಪನ್ಮೂಲಗಳು ಇವುಗಳ ಬಗ್ಗೆ ಮತ್ತು ಇವುಗಳ ಉಪಯೋಗ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗೆ ನೈಸರ್ಗಿಕ ಅನಿಲದ ಬಗ್ಗೆ ಸಹ ನಾವು ತಿಳ್ಕೊಳ್ತೀವಿ. ಸೊ ಅದರ ಉಪಯೋಗ ಏನು ಅನ್ನೋಂಥದ್ದು ಎಲ್ಲ ನಾವು ತಿಳಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇದಾಗಿ ನಾವು ಈಗ ಒಂದು ಚಟುವಟಿಕೆ ಮೂಲಕ ಬರಿದಾಗುವ ಮತ್ತು
ಬರಿದಾಗದ ಸಂಪನ್ಮೂಲಗಳ ಬಗ್ಗೆ ನಾವು ಒಂದು ಚಟುವಟಿಕೆ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು 2 ಗ್ಲಾಸ್ ಅನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಸೊ 20 ಹಾಕಿದ್ದೀನಿ. ನಿಮಗೆ ಈಗ ಇಲ್ಲಿ 4 ಜನ ಬಂದರು, ಗುಂಪು ಮಾಡ್ಕೊಳ್ಳಿ. 4 ಜನದ್ದು ಇಲ್ಲಿ ಬರೋಣ, ನೀವು 3 ಜನ ಈಗ 2 ಗುಂಪನ್ನ ಮಾಡ್ತಾ ಇದ್ದೀವಿ ಆಯ್ತಾ. ಇಲ್ಲೇ ರೌಂಡ್ ಹಾಕೋದು, ರೌಂಡ್ 2 ರೌಂಡ್ ಮಾಡ್ತಾರೆ, ರೌಂಡ್ ಆಯ್ತಾ. ನಾನು ಇಲ್ಲಿ ಏನ್ ಮಾಡ್ತೀನಿ, 5 ಶೇಂಗಾ ಬೀಜವನ್ನ ಹಂಚ್ತೀವಿ ಆಯ್ತಾ. ಇಲ್ಲಿ ನೀವು 3 5 ತಗೊಳ್ತೀರಿ, ಇಲ್ಲಿ ನೀವು ಅಷ್ಟೇ 5 ಹಂಚ 5. ಸೊ ಇಲ್ಲಿ 20 ಶೇಂಗಾ ಬೀಜವನ್ನು ಕೊಟ್ಟಿದ್ದೀನಿ, ಇಲ್ಲೂ ಸಹ 20 ಶೇಂಗಾ ಬೀಜವನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಜನಸಂಖ್ಯೆಯನ್ನ ತೆಗೆದುಕೊಂಡಿದ್ದೀನಿ. ಯಾಕೆ ಸಂಪನ್ಮೂಲಗಳು ಬರಿದಾಗ್ತವೆ? ಸೊ ಎಷ್ಟು ಇತ್ತು ಅದು ತಗೋದು, ಎಷ್ಟು ಇತ್ತು ಒಂದಿಲ್ಲ. ಈ ಲೋಕದಲ್ಲಿ ಎಷ್ಟಿದ್ದಾವೆ? 1 ಇಲ್ಲ ಅಲ್ವಾ. ಇಲ್ಲೇನಾಯ್ತು, ನಿನ್ಗೆ ಎಷ್ಟು ಸಿಕ್ತು, ನಿನಗೆ 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 ಎಷ್ಟು ಸಿಕ್ತು, ನಿನಗೆ ನಿನಗೆ ನಿನಗೂ ಸಹ 5. ಆದ್ರೆ ನಿಮ್ಮಲ್ಲಿ ಖಾಲಿ ಆಯ್ತು, ಇಲ್ಲಿ ಇನ್ನೂ 5 ಮಿಕ್ಕಿದೆ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಏನಾಗಿದೆ, ಜನಸಂಖ್ಯೆ ಜಾಸ್ತಿ ಆಯ್ತು. ನಿಮ್ಮಲ್ಲಿ 4 ಜನ ಇದ್ರ ಎಲ್ಲ ಹಂಚಿದ್ವಿ ಅಲ್ವಾ. ಹಾಗೆ ಇಲ್ಲಿ 3 ಜನ ಇದ್ದಾರೆ, ಇಲ್ಲಿ 5 ಮಿಕ್ಕಿತು. ಸೊ ಹಾಗೆ ಪರಿಸರದಲ್ಲಿ ಈಗ ನಮಗೆ ಎಷ್ಟೊಂದು ಸಂಪನ್ಮೂಲಗಳು ಸಿಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆದಷ್ಟು ಈಗ ಉದಾಹರಣೆಗೆ ನಾವು ನೀರನ್ನು ಬಳಸ್ತಾ ಇದ್ದೇವೆ ಅಲ್ವಾ. ನೀರು ಒಂದು ಅತ್ಯಮೂಲ್ಯವಾಗಿರುವಂತಹ ಸಂಪನ್ಮೂಲ. ಸೊ ಜನ ಜಾಸ್ತಿ ಆದಂತೆಲ್ಲ ಏನಾಗುತ್ತೆ, ನಮ್ಮ ಸಂಪನ್ಮೂಲಗಳು ಬರಿದಾಗ್ತಾ ಹೋಗ್ತವೆ. ಅರ್ಥ ಆಗ್ತಾ? ಸೊ ನಾವು ಏನ್ ಮಾಡಬೇಕು, ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಬೇಕು. ಸೊ ಮುಂದಿನ ಪೀಳಿಗೆಗೆ ಏನು ಈ ಸಂಪನ್ಮೂಲಗಳು ನಮ್ಮ ಮುಂದಿನ ಪೀಳಿಗೆಗೆ ದೊರಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಬರಿದಾಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಸೊ ನೀವೆಲ್ಲ ಬಳಸಿದಾಗ ಏನಾಯ್ತು, ಬರಿದಾಯ್ತು. ಯಾಕೆಂದ್ರೆ ನೀವು ಜನಸಂಖ್ಯೆ ಜಾಸ್ತಿ ಆಯ್ತು. ಸೊ ಇಲ್ಲಿ ಮಿಕ್ತು, ಯಾಕೆಂದ್ರೆ ಇಲ್ಲಿ 3 ಇದ್ದಾರೆ, 5 ಅಂಶಗಳು ಇದರೊಳಗೆ ಮಿಕ್ತಲ್ವಾ. ಸೊ ಹಾಗೆ ನಮ್ಮ ಸಂಪನ್ಮೂಲಗಳು ಅಷ್ಟೇ. ಸೊ ಜನಸಂಖ್ಯೆ ಕಡಿಮೆ ಆದಷ್ಟು ಸಂಪನ್ಮೂಲಗಳು ಜಾಸ್ತಿ ಸಿಗುತ್ತೆ ನಿಮಗೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ನಾವು ಸಂಪನ್ಮೂಲಗಳನ್ನೆಲ್ಲ ಹೆಚ್ಚು ಹೆಚ್ಚು ಬಳಸ್ತಾ ಇದ್ರೆ ಮುಂದೊಂದು ದಿನ ಬರಿದಾಗುವ ಸಂಭವ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಬರಿದಾಗುವ ಸಂಪನ್ಮೂಲಕ್ಕೂ ಉದಾಹರಣೆ ಆಗುತ್ತೆ. ಮತ್ತೆ ಜೊತೆಗೆ ನಾವು ಬಳಸುವಂತಹ ಈ ಸಂಪನ್ಮೂಲಗಳು ಅಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಹೋಗುತ್ತೆ. ಸೊ ಆದ್ರಿಂದ ನಾವು ಆದಷ್ಟು ಬರಿದಾಗದ ಸಂಪನ್ಮೂಲಗಳ ಅಂದ್ರೆ ಅವುಗಳನ್ನ ಬಳಸಬೇಕು. ಸೊ ಏನು ಅಂದ್ರೆ ಪೆಟ್ರೋಲು, ಆಮೇಲೆ ಡೀಸೆಲ್ಲು, ಕಲ್ಲಿದ್ದಲು ಇವುಗಳನ್ನ ಬಳಸಿದ್ರೆ ಅವುಗಳು ಪಡಿಲಿಕ್ಕೆ ಸಹಸ್ರಾರು ವರ್ಷಗಳೇ ಬೇಕಾಗ್ತವೆ. ಅರ್ಥ ಆಗ್ತಾ ಇದೆಯಾ? ಈಗ ಇದ್ರೊಳಗೆ ಅಥವಾ ಆಮೇಲೆ ತಿಂಗಳು ಸರಿ. ಸೊ ಇಲ್ಲಿ ಕೆಲವೊಂದು ಕಲ್ಲು ಮತ್ತು ಕಲ್ಲಿದ್ದಲು ಯಾವ ರೀತಿ ಇರುತ್ತೆ. ಸೊ ವಿವಿಧ ರೀತಿಯಾಗಿರುವಂತಹ ಕಲ್ಲುಗಳಿವೆ. ಸೊ ಕಲ್ಲಿದ್ದಲು, ಆಮೇಲೆ ಈ ಗ್ರಾನೈಟ್, ಕ್ವಾರ್ಟ್ಸ್ ಆಯ್ತಾ. ಸೊ ಈ ರೀತಿ ಬೇರೆ ಬೇರೆ ಈ ಕಲ್ಲುಗಳು, ಆಮೇಲೆ ಕೆಲವು ಲೋಹಗಳು ನಮ್ಮ ಭೂಮಿಯ ಅಂತರಾಳದಲ್ಲಿ ಸಿಗುವಂತಹ ಲೋಹಗಳು ಮತ್ತೆ ಉಪಯುಕ್ತವಾಗಿರುವಂತಹ ಕಲ್ಲುಗಳು. ಸೊ ಈಗ ಇಲ್ಲಿ ಒಂದು ಕಲ್ಲಿದ್ದಲಿನ ಇದನ್ನ ಚಿತ್ರವನ್ನ ಕೊಟ್ಟಿದ್ದಾರಲ್ವಾ.
ಹಾಗೆ ನಾವೀಗ ಕಲ್ಲಿದ್ದಲು ಏನು ಉಂಟಾಯಿತು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಸೊ 300 ಮಿಲಿಯಾಂತರ ವರ್ಷಗಳ ಹಿಂದೆ ಭೂಮಿ ಬಹಳಷ್ಟು ದಟ್ಟವಾಗಿರುವ ಕಾಡಿನಿಂದ ಕೂಡಿತ್ತು. ಅಂದ್ರೆ ಅವಾಗೆಲ್ಲ ಮರ ಗಿಡಗಳು ಎಲ್ಲ ಅಂದ್ರೆ ನಮ್ಮ ಸಂಪನ್ಮೂಲಗಳು ಎಲ್ಲ ಬಹಳಷ್ಟು ಇದ್ವು ಅಂತ ಆಗ್ತಾ ಇದ್ದ. ಸೊ ಹಾಗೆ ಒಂದು ದಿನ ಏನಾಯ್ತು ಅಂದ್ರೆ ಒಂದು ಪ್ರಕೃತಿ ವಿಕೋಪ ಅಂದ್ರೆ ಈಗ ಪ್ರಕೃತಿ ವಿಕೋಪ ಅಂದ್ರೆ ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು ಅಂತ ಆಗ್ತಾ ಇದ್ದ. ಈಗ ದಟ್ಟವಾಗಿರುವಂತಹ ಒಂದು ಕಾಡಿತ್ತು. ಕಾಡಿನಲ್ಲಿ ಪ್ರಾಣಿಗಳ ಎಲ್ಲ ಬಹಳ ಅಂದ್ರೆ ಅವಾಗ ಬಹಳಷ್ಟು ಪ್ರಾಣಿಗಳಿದ್ವು. ಸೊ ಮನುಷ್ಯನ ಜನಸಂಖ್ಯೆಯೂ ಕಡಿಮೆ ಇತ್ತು. ಅರ್ಥ ಆಗ್ತಾ ಇದೆಯಾ? ಪ್ರಾಣಿಗಳ ಸಂತತಿ ಎಲ್ಲ ಜಾಸ್ತಿ ಇತ್ತು. ಈಗ ಇತ್ತೀಚೆಗೆ ನೀವೆಲ್ಲ ನೋಡಿದಿರಾ ಅಂದ್ರೆ ಕೆಲವೊಂದು ಸಂಪನ್ಮೂಲಗಳು ಎಲ್ಲ ಏನಾಗ್ತಾ ಇದ್ದಾವೆ, ಅವು ನಶಿಸಿ ಹೋಗ್ತಾ ಇದ್ದಾವೆ. ಸೊ ಮೊದಲೆಲ್ಲ ಈಗ ಹುಲಿ ಸಿಂಹಗಳು ಎಲ್ಲ ಏನಾಗ್ತಿದ್ದಾವೆ, ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಸಂಪನ್ಮೂಲಗಳು ಅಂದ್ರೆ ಇವು ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಕಾಡು. ಸೊ ಈ ಮಿಲಿಯಾಂತರ ವರ್ಷಗಳ ಹಿಂದೆ ದಟ್ಟವಾಗಿರುವಂತಹ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಎಲ್ಲ ವಾಸವಾಗಿದ್ವು. ಅರ್ಥ ಆಗ್ತಾ ಇದೆಯಾ? ಆಗೇನಾಯ್ತು, ಭೂಕಂಪ ಆಯ್ತು, ಜೊತೆಗೆ ಪ್ರವಾಹನೂ ಆಯ್ತು. ಆದಾಗ ಏನಾಯ್ತು, ಸಸ್ಯ ಮತ್ತು ಪ್ರಾಣಿಗಳು ಅವುಗಳ ಅವಶೇಷಗಳೇನಾದ್ವು ಭೂಮಿಯಲ್ಲಿ ಹೂತೋದ್ವು. ಅರ್ಥ ಆಗ್ತಾ ಇದೆಯಾ? ಭೂಮಿಯಲ್ಲಿ ಹೂತೋಗ್ಬಿಡ್ತಾರೆ. ಸೊ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಫಾಸಿಲ್ ಇಂಧನಗಳು ಅಥವಾ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಯಾಕೆ ಪಳೆಯುಳಿಕೆ ಇಂಧನಗಳು ಅಥವಾ ಫಾಸಿಲ್ ಇಂಧನಗಳು ಅಂತ ಕರಿತೀವಿ ಅಂದ್ರೆ, ಸೊ ಸಸ್ಯ ಮತ್ತು ಅನೇಕ ದೊಡ್ಡ ದೊಡ್ಡ ಮರಗಳೆಲ್ಲ ಭೂಮಿಯ ಅಂತರಾಳದಲ್ಲಿ ಹೂತೋದ್ವು. ಭೂಮಿಯೊಳಗೆ ಹೂತೋದಾಗ ಭೂಮಿಯ ತಾಪಕ್ಕೆ ಅವೇನಾದ್ವು ಕಲ್ಲಾಗಿ ಪರಿವರ್ತನೆ ಆದವು. ಅಂದ್ರೆ ಗಟ್ಟಿಯಾಗಿ ಘನೀಕರಣಗೊಳಿಸಿಕೊಂಡಿದ್ವು. ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ, ಕಾರ್ಬನೀಕರಣ ಅಂತ ಕರಿತೀವಿ. ಸೊ ಭೂಮಿಯ ತಾಪಕ್ಕೆ ಅವೇನಾದ್ವು, ಅವು ಫಾಸಿಲ್ ಇಂಧನಗಳಾಗಿ ಪರಿವರ್ತನೆ ಆದವು. ಗೊತ್ತಾಗ್ತಾ? ಫಾಸಿಲ್ ಇಂಧನ ಅಂದ್ರೆ ಅವು ಈ ಪಳೆಯುಳಿಕೆ ಇಂಧನಗಳು ಅಂತ ಕರೀತೀವಿ. ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಉಂಟಾಗುವಂತಹ ಇಂಧನಗಳಿಗೆ ನಾವು ಫಾಸಿಲ್ ಇಂಧನಗಳು ಅಥವಾ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಗೊತ್ತಾಗ್ತಾ? ಸೊ ಹಾಗೆ ನಾವು ಈ ಫಾಸಿಲ್ ಇಂಧನಗಳು ಮತ್ತು ಅವು ಈ ಪರಿವರ್ತನೆ ಆಗ್ತವಲ್ಲ. ಸೊ ಈಗ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳು ಅವು ಕ್ರಮೇಣ ಕಾಲಾಂತರದಲ್ಲಿ ಅವೇನಾಗ್ತವೆ, ಈ ಫಾಸಿಲ್ ಇಂಧನಗಳಾಗಿ ಅವುಗಳ ಅವಶೇಷ ಬದಲಾವಣೆ ಆಗ್ತವೆ. ಇದನ್ನ ನಾವು ಏನಂತ ಕರಿತೀವಿ, ಕಾರ್ಬನೀಕರಣ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಕಾರ್ಬನೀಕರಣ ಅಂತ ಕರಿತೀವಿ. ಸೊ ಹಾಗೆ ಈ ಕಲ್ಲಿದ್ದಲು ಈಗ ಈ ಫಾಸಿಲ್ ಇಂಧನಗಳಿಂದ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲಗಳು ಹೀಗೆ ಅನೇಕ ವಸ್ತುಗಳನ್ನು, ಉಪಯುಕ್ತವಾಗಿರುವಂತಹ ವಸ್ತುಗಳನ್ನ ನಾವು ಪಡ್ಕೊಳ್ತೀವಿ. ಸೊ ಮೊದಲನೇದಾಗಿ ನಾವು ಕಲ್ಲಿದ್ದಲಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈಗ ನಾವು ಕಲ್ಲಿದ್ದಲನ್ನ ಎಲ್ಲೆಲ್ಲಿ ಬಳಸಬೇಕ ಅಂದ್ರೆ ಈ ಮನೆಗಳಲ್ಲಿ ಗೃಹ ಬಳಕೆಯಲ್ಲೂ ನಾವು ಬೇರೆ ಬೇರೆ ಇಂಧನಗಳನ್ನೆಲ್ಲ ಬಳಸ್ತೀವಿ. ಆ ಇಂಧನಗಳಲ್ಲಿ ಕಲ್ಲಿದ್ದಲು ಸಹ ಒಂದು ಆಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕಲ್ಲಿದ್ದಲನ್ನ ಹಿಂದಿನ ಕಾಲದಲ್ಲಿ ರೈಲುಗಳಲ್ಲಿ ಹಬೆಯನ್ನ ಉತ್ಪತ್ತಿ ಮಾಡಿರುತ್ತೆ. ಅಂದ್ರೆ ಶಾಖ ಕೊಡುತ್ತಲ್ವಾ, ಸೊ ಅದರಿಂದ ಹಬೆಯನ್ನ ಉತ್ಪತ್ತಿ ಮಾಡಲಿಕ್ಕೆ ಬಳಸ್ತಾರೆ. ಸೊ ಹಾಗೆ ಶಾಖೋತ್ಪನ್ನ ಕೈಗಾರಿಕೆಗಳಲ್ಲಿ ಅವುಗಳನ್ನ ವಿದ್ಯುತ್ತನ್ನ
ಈ ಉತ್ಪತ್ತಿ ಮಾಡಲಿಕ್ಕೆ ಕಲ್ಲಿದ್ದಲನ್ನ ಬಳಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕಲ್ಲಿದ್ದಲು ವಿವಿಧ ಕಾರ್ಖಾನೆಗಳಲ್ಲೂ ಇಂಧನವಾಗಿ ಬಳಸ್ಕೊಂತ ಬಂದ್ರು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಕಲ್ಲಿದ್ದಲನ್ನ ಕೋಕ್ನ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗೆ ಕಲ್ಲಿದ್ದಲನ್ನ ಅಂದ್ರೆ ಅದರ ವಿವಿಧ ಉಪಯೋಗ ಇರೋದ್ರಿಂದ ಅವುಗಳನ್ನ ಏನಂದ್ರೆ ಈ ಕಲ್ಲಿದ್ದಲಿನ ಡಾಂಬರ್ ಅಲ್ಲಿ ಬಳಸ್ತಾರೆ. ಸೊ ಈಗ ಉದಾಹರಣೆಗೆ ಮೊದಲನೇದಾಗಿ ನಾವು ಕೋಕ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಕೋಕ್ ಅಂದ್ರೆ ಏನಪ್ಪ ಅಂದ್ರೆ ಅದು ಒಂದು ಕಪ್ಪಗೆ ಇರುವಂತಹ ಒಂದು ರಂಧ್ರಯುಕ್ತ, ಈ ರೀತಿ ಕಪ್ಪಗಿರುತ್ತೆ, ಆಮೇಲೆ ರಂಧ್ರಯುಕ್ತ ಆಗಿರ್ತದೆ. ಅಂದ್ರೆ ಚಿಕ್ಕ ಚಿಕ್ಕ ರಂಧ್ರ. ನಾವು ಇದನ್ನ ನೋಡಿದ್ವಲ್ವಾ, ಇದ್ದಿಲ್ಲ, ನಿಮ್ಮ ಮನೆಗಳಲ್ಲಿ ಇದ್ದಿಲ್ಲನ್ನು ನೋಡಿದ್ರಲ್ವಾ, ಅದರಲ್ಲೂ ಸಣ್ಣ ಸಣ್ಣ ರಂಧ್ರಗಳು ಕಂಡು ಬರ್ತದೆ. ಅರ್ಥಾಯ್ತಾ? ಸೊ ಹಾಗೆ ನಾವು ಇಲ್ಲಿ ಕೋಕ್ನ ಉಪಯೋಗವನ್ನು ನೋಡಿದಾಗ ಕೋಕ್ ಒಂದು ಕಪ್ಪು ಅಂದ್ರೆ ಕಪ್ಪಾಗಿರುವಂತಹ ರಂಧ್ರಯುಕ್ತ ವಸ್ತು ಆಗಿದೆ. ಸೊ ಇದು ಕಾರ್ಬನ್ನ ಒಂದು ಬಹುರೂಪ ಆಗಿದೆ. ಅರ್ಥಾಯ್ತಾ? ಕಾರ್ಬನ್ನಲ್ಲೇ ಬೇರೆ ಬೇರೆ ರೂಪ ಇರುತ್ತೆ. ಯಾವ್ಯಾವ ಅಂದ್ರೆ ವಜ್ರ, ಗ್ರಾಫೈಟ್, ಫಿಲೇರಿಟ್, ಆಯ್ತಾ, ಕಲ್ಲಿದ್ದಲು, ಆಮೇಲೆ ಕೋಕು, ದೀಪದ ಮಸಿ, ಇವೆಲ್ಲ ಯಾವ ಅಂದ್ರೆ ಕಾರ್ಬನ್ನ ಒಂದು ಬಹುರೂಪ ಆಗಿದೆ. ಅದೇ ರೀತಿ ಕಾರ್ಬನ್ ಅನೇಕ ಬಹುರೂಪಗಳಲ್ಲಿ ಈ ಕಲ್ಲಿದ್ದಲು ಸಹ ಒಂದು ಆಗಿದೆ. ಅರ್ಥ. ಸೊ ಹಾಗೆ ಈ ಕೋಕು ಒಂದು ರಂಧ್ರಯುಕ್ತ ಕಪ್ಪು ವಸ್ತು ಆಗಿದೆ, ಮತ್ತೆ ಇದು ಒಂದು ಕಾರ್ಬನ್ನ ಬಹುರೂಪ ಆಗಿದೆ. ಸೊ ಹಾಗೆ ಇದು ಏನಪ್ಪ ಅಂದ್ರೆ ಈಗ ಅಂದ್ರೆ ಕಾರ್ಬನ್ನ ಬಹುರೂಪ ಆಗಿದ್ದು ಇದನ್ನ ಶಾಖೋತ್ಪನ್ನ ಕಾರ್ಖಾನೆಗಳಲ್ಲಿ ಅಂದ್ರೆ ಅದರಿಂದ ಶಾಖವನ್ನು ಪಡೆಯಲಿಕ್ಕೂ ಮತ್ತೆ ಹಬೆಯನ್ನ ಉತ್ಪತ್ತಿ ಮಾಡಿಬಿಟ್ಟು ವಿದ್ಯುತ್ತನ್ನ ಉತ್ಪತ್ತಿ ಮಾಡ್ತಾರೆ. ಸೊ ಹಾಗೆ ಈಗ ಈ ಕೋಕನ್ನ ಲೋಹೋದ್ಧರಣ ಅಂತ ಕರೀತಾರೆ. ಲೋಹೋದ್ಧರಣ ಅಂದ್ರೆ ಈಗ ಲೋಹಗಳು ನಮ್ಮ ಭೂಮಿಯಲ್ಲಿ ಸಿಗ್ತದೆ. ಸೊ ಗಣಿಗಾರಿಕೆ ಮೂಲಕ ಅವುಗಳನ್ನ ನಾವು ಭೂಮಿಯಿಂದ ಪಡ್ಕೊಂತೀವಲ್ವಾ. ಸೊ ಆದ್ರಿಂದ ಆ ಗಣಿಗಾರಿಕೆ ಮೂಲಕ ನಾವು ಈ ಲೋಹಗಳನ್ನ ನಾವು ಪಡಿತಾ ಇದ್ವಿ. ಸೊ ಹಾಗೆ ಈಗ ಕಲ್ಲಿದ್ದಲು, ಸೊ ಕಲ್ಲಿದ್ದಲನ್ನು ಅಷ್ಟೇ ಕಲ್ಲಿದ್ದಲಿನ ಡಾಂಬರನ್ನ ತಯಾರಿಸಲಿಕ್ಕೆ ಬಳಸ್ತೀವಿ. ಆಮೇಲೆ ಜೊತೆಗೆ ಕೆಲವು ಔಷಧಿಗಳ ತಯಾರಿಕೆಯಲ್ಲಿ, ಸ್ಪ್ರೇಗಳ ತಯಾರಿಕೆಯಲ್ಲಿ, ಸ್ಫೋಟಕಗಳ ತಯಾರಿಕೆಯಲ್ಲಿ, ಆಮೇಲೆ ಕೆಲವು ಒಂದು ಈಗ ಪ್ಲಾಸ್ಟಿಕ್ಗಳು, ಪ್ಲಾಸ್ಟಿಕ್ ಎಲ್ಲ ನಿಮಗೆ ಗೊತ್ತಲ್ವಾ, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಅನ್ನು ತಯಾರಿಸ್ತಾರೆ. ಸೊ ಆ ಪ್ಲಾಸ್ಟಿಕ್ಗಳಿಗೆ ರಂಗನ್ನ ನೀಡಬೇಕು, ಬಣ್ಣವನ್ನ ನೀಡಬೇಕಾಗಿದೆ. ಸೊ ಅದಕ್ಕೋಸ್ಕರನು ಏನ್ ಬಳಸ್ತಾರೆ, ಈ ಕಲ್ಲಿದ್ದಲನ್ನ ಬಳಸ್ತಾರೆ. ಅದೇ ರೀತಿ ಈ ಕಲ್ಲಿದ್ದಲಿನ ಅನಿಲ, ಆಮೇಲೆ ನೀವು ನುಸಿ ಗುಳಿಗೆಯನ್ನ ಬಳಸ್ತಿರಲ್ಲ, ಬಿಳಿ ಇರುತ್ತೆ ನೋಡಿದಿರಾ, ಯಾವುದು ಬಟ್ಟೆ, ರೇಷ್ಮೆ ಬಟ್ಟೆಯಲ್ಲೆಲ್ಲ ಇರ್ತೀವಲ್ವ, ನ್ಯಾಪ್ಥಲಿನ್ ಗುಳಿಗೆ. ಸೊ ಇದನ್ನು ಸಹ ನಾವು ಈ ಕಲ್ಲಿದ್ದಲಿನ ಅದು ಸಹ ಅವುಗಳನ್ನ ಅಂದ್ರೆ ಉಪ ಉತ್ಪನ್ನ ಆಗಿದೆ. ಅದನ್ನು ಸಹ ನ್ಯಾಪ್ಥಲಿನ್ ಗುಳಿಗೆಗಳನ್ನ ಸಹ ನಾವು ಬಳಸ್ತೀವಿ. ಕೆಲವೊಂದು ಪರ್ಫ್ಯೂಮ್ಗಳಾಗಿರ್ಬೋದು, ಆಮೇಲೆ ಕೋಕಾ ಕೋಲಾ ಗೊತ್ತಲ್ವಾ. ಸೊ ಅದು ಕೋಕಾ ಕೋಲಾ ಕಪ್ಪನೆ ಒಂದು ನಾವು ಅಲ್ವಾ. ಸೊ ಅದನ್ನು ಸಹ ಅಂದ್ರೆ ಕೆಲವೊಂದು ಸುವಾಸಿತಗಳಾಗಿರ್ಬೋದು, ಆಮೇಲೆ ಕೆಲವು ಕೋಕನ್ನ ತಯಾರಿಸ್ತಾರೆ, ಕೋಕಾ ಕೋಲವನ್ನ ಸಹ ಇದರಿಂದ ಪಡ್ಕೊಂತಾರೆ. ಸೊ ಹಾಗೆ ನಾವು ಕಲ್ಲಿದ್ದಲಿನ ಡಾಂಬರ್, ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆಲ್ಲ ನಾವು ಡಾಂಬರನ್ನ ಬಳಸ್ತೀವಿ, ಗೊತ್ತಲ್ವಾ. ಸೊ ಬಿಟುಮಿನಸ್ ಕಲ್ಲಿದ್ದಲು, ಆಮೇಲೆ ಆಂಥ್ರಸೈಟ್ ಕಲ್ಲಿದ್ದಲು. ಸೊ ಎರಡನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಡಾಂಬರನ್ನ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಬಳಸ್ತಾರೆ. ಅರ್ಥ ಆಗ್ತಾ ಇದೆಯಾ?
ಸೊ ಹಾಗೆ ಈಗ ಕಲ್ಲಿದ್ದಲು ಏನಂದ್ರೆ ಈಗ ಇವುಗಳನ್ನ ಅಂದ್ರೆ ಅನೇಕ ಉಪಯೋಗಗಳು ಇರೋದ್ರಿಂದ ಕಲ್ಲಿದ್ದಲಿನ ಗಣಿಗಾರಿಕೆ ಸಹ ಮಾಡ್ಕೊಂತ ಬಂತು. ಅರ್ಥ ಆಗ್ತಾಯಿತಾ? ಸೊ ಹಾಗೆ ನಾವು ಈಗ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನ ಪೆಟ್ರೋಲಿಯಂ ನಿಕ್ಷೇಪಗಳಿರ್ತವೆ. ಅರ್ಥ ಆಗ್ತಾಯಿತಾ? ಈಗ ನಾವೀಗಾಗಲೇ ಹೇಳ್ತಲ್ವ ಫಾಸಿಲ್ ಇಂಧನಗಳು ಅಂತ. ಈಗ ಸಮುದ್ರದಲ್ಲೂ ಅಷ್ಟೇ ಅನೇಕ ಜೀವಿಗಳೆಲ್ಲ ಸಮುದ್ರದ ಮರಳಿನಲ್ಲಿ ಉದುಗಿ ಹೋಗಿರ್ತವೆ. ಅವನು ಅಷ್ಟೇ ಇನ್ನಷ್ಟು ಮತ್ತಷ್ಟು ನಾವು ಕೆಳಗೆ ಹೋದಾಗ ಅಲ್ಲಿ ಭೂಮಿಯ ತಾಪ ಇರುತ್ತೆ. ಆ ಭೂಮಿಯ ತಾಪದಿಂದ ಏನಾಗುತ್ತೆ, ವಸ್ತುಗಳೆಲ್ಲ ಏನು ಉದುಗೋಗಿರ್ತಾವೋ ಸತ್ತವೇನಾಗುತ್ತೆ. ಮಣ್ಣಲ್ಲಿ ನಾವೆಲ್ಲ ನೋಡ್ತೀವಲ್ವಾ, ಅದೇ ರೀತಿ ಅವನು ಅಷ್ಟೇ ಈ ಮಣ್ಣಿನಲ್ಲಿ ಮುಚ್ಚೋಗಿರ್ತವೆ. ಮಣ್ಣಿನಲ್ಲಿ ಮುಚ್ಚೋದಾಗ ಏನಾಗುತ್ತೆ, ಅವು ಸಹಸ್ರಾರು ವರ್ಷಗಳಾದ್ಮೇಲೆ ಪಳೆಯುಳಿಕೆ ಇಂಧನಗಳಾಗಿ ಬದಲಾಗ್ತವೆ. ಅರ್ಥ ಆಗ್ತದ? ಪಳೆಯುಳಿಕೆ ಇಂಧನಗಳಾಗಿ ಅವುಗಳನ್ನ ನಾವು ಪಡಿತೀವಿ. ಅರ್ಥ ಆಗ್ತದ? ಸೊ ಹಾಗೆ ಪೆಟ್ರೋಲಿಯಂ ಆಂಶಿಕ ಆಸವನ ವಿಧಾನ. ಸೊ ಹೇಗೆ ನಾವು ಇವುಗಳನ್ನ ಗಣಿಗಾರಿಕೆ ಮಾಡ್ತೀವಿ, ಪೆಟ್ರೋಲಿಯಂ ಅನ್ನ ಅವು ನಿಕ್ಷೇಪಗಳಿರ್ತವೆ. ಸೊ ದೊಡ್ಡದಾಗಿರುವಂತಹ ರಂಧ್ರವನ್ನ ಕೊಡ್ಬಿಟ್ಟು ಆ ನಿಕ್ಷೇಪದಿಂದ ಅವುಗಳನ್ನ ಏನ್ ಮಾಡ್ತೀವಿ, ಬೇರೆ ಬೇರೆ ಘಟಕಗಳಲ್ಲಿ ನಾವು ಈ ಪೆಟ್ರೋಲಿಯಂ ಅನ್ನ ನಾವು ಪಡ್ಕೊಳ್ತೀವಿ. ಸೊ ಹಾಗೆ ಈ ಪೆಟ್ರೋಲಿಯಂ ಅನ್ನ ಆಂಶಿಕ ಆಸವನ ವಿಧಾನದಿಂದ ಅವುಗಳಲ್ಲಿ ಇರುವಂತಹ ಬೇರೆ ಬೇರೆ ಘಟಕಗಳನ್ನ ನಾವು ಬೇರ್ಪಡಿಸ್ತೀವಿ. ಅರ್ಥಾಯ್ತಾ? ಸೊ ಅಂದ್ರೆ ಈಗ ಹೇಗೆ ಬೇರ್ಪಡಿಸ್ತೀವಪ್ಪ ಅಂದ್ರೆ, ಕೆಲವು ಅವುಗಳ ದ್ರವಣ ಬಿಂದು, ಕುದಿಯುವ ಬಿಂದು ಎಲ್ಲ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ವಸ್ತುಗಳ ದ್ರವಣ ಬಿಂದು, ಕುದಿ ಬಿಂದು ಬೇರೆ ಬೇರೆ ಇರುತ್ತಲ್ವಾ. ಸೊ ಹಾಗೆ ಅವುಗಳು ಏನಾಗ್ತವೆ, ಬೇರೆ ಬೇರೆ ಘಟಕಗಳಲ್ಲಿ ಅವು ಈ ಕಲೆಕ್ಟ್ ಆಗ್ತವೆ. ಅವುಗಳು ನಮಗೆ ಯಾವುದು ಬೇಕೋ ಅವುಗಳನ್ನ, ಅಂದ್ರೆ ಉದಾಹರಣೆಗೆ ಸೀಮೆಣ್ಣೆ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ವ್ಯಾಸಲಿನ್ ಆಗಿರ್ಬೋದು, ಆಯ್ತಾ, ಕೆರೋಸಿನ್ ಆಗಿರ್ಬೋದು. ಸೊ ಹೀಗೆ ಅವೆಲ್ಲ ಒಂದೊಂದು ಬೇರೆ ಬೇರೆ ಘಟಕಗಳಲ್ಲಿ ಅವುಗಳನ್ನ ಈ ಕುದಿಸಿದಾಗ ಆವಿಯಾಗ್ಬಿಟ್ಟು ಕೆಲವೊಂದು ಅನಿಲಗಳು ಹೋಗ್ತವೆ, ಇನ್ನು ಕೆಲವು ಬೇರೆ ಬೇರೆ ಘಟಕಗಳಲ್ಲಿ ಅವು ಉಂಟಾಗ್ತವೆ. ಸೊ ಆದ್ದರಿಂದ ಅವುಗಳನ್ನ ನಾವು ಏನ್ ಮಾಡ್ತೀವಿ, ವಿವಿಧ ಘಟಕಗಳಲ್ಲಿ ಶೇಖರಣೆ ಮಾಡಿಬಿಟ್ಟು ಅವುಗಳನ್ನ ಮತ್ತೆ ಪುನಃ ಬೇರೆ ಬೇರೆ ಘಟಕ ವಸ್ತುಗಳಾಗಿ ಅವುಗಳನ್ನ ನಾವು ಸಪ್ರೇಟ್ ಮಾಡ್ತೀವಿ. ಅದಾಗ್ತಾಯ್ತಾ? ಸೊ ಮೊದಲನೇದಾಗಿ ನಾವು ಈ ಪೆಟ್ರೋಲಿಯಂ ಘಟಕಗಳು ಯಾವುವು ಮತ್ತು ಅವುಗಳ ಉಪಯೋಗ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತು ಮಕ್ಕಳೇ? ಸೊ ಈಗ ಮೊದಲನೇದಾಗಿ LPG. ಸೊ LPG ಅಂದ್ರೆ ನಾವು ಗೃಹ ಬಳಕೆ ಇಂಧನವಾಗಿ LPG ಬಳಸ್ತೀವಿ. ಅರ್ಥ ಆಗ್ತಾಯ್ತಾ? ಗೃಹ ಬಳಕೆ ಇಂಧನವಾಗಿ ನಾವು ಬಳಸ್ತೀವಿ. ಈಗ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಡುಗೆ ಮನೆಯಲ್ಲೆಲ್ಲ ನೀವು ಸಿಲಿಂಡರ್ಗಳನ್ನು ಯೂಸ್ ಮಾಡ್ತೀರಲ್ವಾ? ಎಷ್ಟು ಜನ ಸಿಲಿಂಡರ್ ಯೂಸ್ ಮಾಡ್ತಿದ್ದೀರಾ? ಕೈ ಎತ್ತಿ. ನೀವು ಒಲೆಯಲ್ಲಿ ಯೂಸ್ ಮಾಡ್ತೀರಾ? ನೋಡ್ರಿ, ಮ್ಯಾಕ್ಸಿಮಮ್ ಬಹಳ ಜನ ಸಿಲಿಂಡರ್ ಯೂಸ್ ಮಾಡ್ತಿದ್ರ. ಒಬ್ಳು ಪೂಜಾ ಒಬ್ಳು ಬಿಟ್ಟು ನೀವು ಯಾವ ಇಂಧನವನ್ನ ಬಳಸ್ತೀರಮ್ಮ? ಕಟ್ಟಿಗೆಯನ್ನ ಬಳಸ್ತೀರಾ? ಕೂತ್ಕೊಂಡು. ಸೊ ಹಾಗೆ ನಾವು ಮನೆಗಳಲ್ಲಿ ಬೇರೆ ಬೇರೆ ಇಂಧನಗಳೆಲ್ಲ ಬಳಸ್ತೀವಿ ಅಲ್ವಾ? ಈಗ ಮೊದಲೆಲ್ಲ ಕರೆಂಟ್ ಇರ್ಲಿಲ್ಲ ಅಲ್ವಾ? ಅವಾಗೆಲ್ಲ ನಾವು ಏನ್ ಬಳಸ್ತಾ ಇದ್ವಿ, ಯಾವ ಇಂಧನವನ್ನ ಬಳಸ್ತಾ ಇದ್ವಿ? ಕತ್ಲಾದಾಗ ವೆರಿ ಗುಡ್, ಸೀಮೆ ಎಣ್ಣೆಯನ್ನ ನಾವು ಬಳಸ್ತಾ ಇದ್ವಲ್ವಾ? ಸೀಮೆ ಎಣ್ಣೆ ಮೂಲಕ ನಾವು ಅಂದ್ರೆ ಅವುಗಳನ್ನ ಸೀಮೆಣ್ಣೆ ಬುಟ್ಟಿಗಳನ್ನ ಮಾಡ್ತಿದ್ರಲ್ವಾ? ಕೆಲವು ಈಗ್ಲಿದ್ದಾವೆ.
ಬರೋದಲ್ವಾ. ಸೊ ಮೊದಲೆಲ್ಲ ಈ ಗ್ಯಾಸ್ ಸ್ಟವ್ಗಳು ಎಲ್ಲ ಇರಲಿಲ್ಲ, ಸಿಲಿಂಡರ್ ಎಲ್ಲ ಇರಲಿಲ್ಲ ಅಲ್ವಾ, ಒಲೆಗಳಲ್ಲೇ ಯೂಸ್ ಮಾಡ್ತಾ ಇದ್ವಿ. ಮಡಿಕೆಗಳಿಗೆ ತಂದು ಅಲ್ವಾ, ಮಡಿಕೆಯಲ್ಲೇ ನಾವು ಅನ್ನ ಸಾರು ಎಲ್ಲ ಮಾಡ್ತಾ ಇದ್ವಿ, ಒಲೆ ಮೇಲೆ ಇಟ್ಟು. ಆದ್ರೆ ಅದರ ರುಚಿನೇ ಬೇರೆ ಅಲ್ವಾ. ಸೊ ಆ ರೀತಿ ನಾವು ಸೌದೆಯಲ್ಲಿ ಮಾಡುವಂತ ಅಡುಗೆಗೂ ಈ ಅಡುಗೆಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ಅಜ್ಜಿ ಎಲ್ಲ ಮಾಡ್ತಿದ್ರಲ್ಲ, ಅದೆಲ್ಲ ನೆನಪಿದ್ಯಾ ನಿಮ್ಮ ಅಜ್ಜಿಯರೆಲ್ಲ? ಸೊ ಬಹಳ ರುಚಿಯಾಗಿ ಮಾಡ್ತಾ ಇದ್ರು, ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರಲ್ವಾ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಹ ಸೀಮೆಎಣ್ಣೆ ಬುಡ್ಡಿಯನ್ನ ಬಳಸ್ತಾರೆ ಕೆಲವರು. ಸೊ ಈಗ ನಮ್ಮ ಮನೆಗಳಲ್ಲೇ ಉಚಿತ ವಿದ್ಯುತ್ ಎಲ್ಲ ಬರ್ತಾ ಇದ್ದಲ್ವಾ. ಸೊ ಆದ್ರಿಂದ ಈಗ ಕಾಲ ಬದಲಾಗಿರೋದ್ರಿಂದ ಪ್ರತಿ ಮನೆಯಲ್ಲೂ ಈಗ ಗ್ಯಾಸ್ ಸಿಲಿಂಡರ್. ಸೊ ನಿಮ್ ಸಿಲಿಂಡರ್ ಉಚಿತ ಬರುತ್ತಾ? ಉಚಿತ ಬರ್ತಾ ಇದೆಯಾ? ಕಡಿಮೆ ದುಡ್ಡು ಏನಾದ್ರು ಸಿಗುತ್ತಲ್ವಾ? ಎಷ್ಟು ಒಂದು ಸಿಲಿಂಡರ್ ಗೊತ್ತಾ? 800 ರೂಪಾಯಿಯ. ಸೊ ನೆಕ್ಸ್ಟು ಈಗ ನೀರು ಫ್ರೀ ಬರುತ್ತಾ? ನೀರು ಅಲ್ಲಮ್ಮ, ಮನೆಗಳಲ್ಲಿ ಫ್ರೀ ಬರುತ್ತಾ? ಸರಿ, ಬೇರೆ ಬೇರೆ ಎಲ್ಲ ಸೌಕರ್ಯಗಳು ಎಲ್ಲ ನಿಮಗೆ ಸಿಗ್ತಾ ಇದೆ. ಆದ್ರೆ ಈಗ ಎಲ್ಲ ಬದಲಾಗಿರೋದ್ರಿಂದ ಇತ್ತೀಚೆಗೆ ಏನ್ ಮಾಡ್ತಾ ಇದ್ರೆ, ಎಲ್ಲ ಪ್ರತಿಯೊಬ್ಬರ ಮನೆಗಳಲ್ಲಿ ಈ ಪೈಪ್ ಅನ್ನ ಬಳಸ್ತಾರೆ, ಗ್ಯಾಸ್ ಪೈಪ್. ಪ್ರತಿ ಮನೆಗೂ ಈಗ ನಲ್ಲಿ ಕನೆಕ್ಷನ್ ಯಾವ ತರ ಇರುತ್ತೋ, ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಮೀಟರ್ ಬೋರ್ಡ್ ತರದ್ದು ಈಗ ಗ್ಯಾಸ್ ಸಿಲಿಂಡರ್ಗಳಿಗೆ ಆಗ್ತದೆ. ಸೊ ಅಂದ್ರೆ ಎಲ್ಲಾ ಮನೆಗೂ ಗ್ಯಾಸ್ ಹೋಗುತ್ತೆ, ಮೀಟರ್ ಓಡುತ್ತೆ. ಈಗ ಕರೆಂಟ್ ಬಿಲ್ಲು ನಾವು ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮೀಟರ್ ಬರುತ್ತಲ್ವಾ, ಅದೇ ತರ ಗ್ಯಾಸ್ ಸಿಲಿಂಡರ್ ಅಷ್ಟೇ ಆ ಮೀಟರ್ ತರ ಬರ್ತದೆ. ಈಗ ಇತ್ತೀಚೆಗೆ ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ, ಚಿತ್ರದುರ್ಗ ಜಿಲ್ಲೆಯಲ್ಲೇ ಈ ರೀತಿ ಮನೆಗಳಲ್ಲೂ ಗ್ಯಾಸ್ ಪೈಪುಗಳನ್ನ ಕನೆಕ್ಷನ್ ಕೊಟ್ಕೊಳ್ತಾ ಹೋಗ್ತಾರೆ. ನಾವು ಯಾವ ರೀತಿ ಮೊಬೈಲ್ಗೆ ಕರೆನ್ಸಿ ಹಾಕ್ತೀವೋ ಅದೇ ರೀತಿ ನಾವು ಅದನ್ನ ದುಡ್ಡನ್ನ ತುಂಬೋದು. ಆಗ ಅಂದ್ರೆ ಯಾವ ರೀತಿ ಕಾಲ ಬದಲಾಗಿದೆ ಅನ್ನೋದನ್ನ ನಾವು ತಿಳಿಸ್ಲಿಕ್ಕೆ ಅರ್ಥಾಗ್ತೈತಾ. ಸೊ ಇತ್ತೀಚೆಗೆ ನಾವು ಈ LPG ಇಂದ ವಾಹನಗಳನ್ನ ಚಲಾಯಿಸ್ತಾ ಇದ್ದೀವಲ್ವಾ. ಹಾಗೆ CNG, ಸಂಪೀಡಿತ ನೈಸರ್ಗಿಕ ಅನಿಲ, ಅರ್ಥಾಗ್ತಾ ಇದೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನುವಂತ CNG ಕಾರ್ಗಳು ಬಂದಿದ್ದಾವಲ್ವಾ. ಹಾಗೆ CNG ಬೈಕ್ಗಳು ಬಂದಿದ್ದಾವೆ. ಆಮೇಲೆ ಈಗ ಆಟೋಗಳು ಬಂದಿದ್ದಾವೆ ಅಲ್ವಾ. ಆಮೇಲೆ ಎಲೆಕ್ಟ್ರಿಕ್ ಆಟೋಗಳು ಬಂದಿದ್ದಾವೆ ಅಲ್ವಾ. ಎಲೆಕ್ಟ್ರಿಕ್ ಸ್ಕೂಟಿಗಳು ಬಂದಿದ್ದಾವೆ, ಎಲೆಕ್ಟ್ರಿಕ್ ಕಾರ್ಗಳು ಬಂದಿದ್ದಾವೆ. ಅರ್ಥಾಗ್ತಾ ನೋಡ್ರಿ, ನಾವು ಇಂಧನ ಇವುಗಳನ್ನ ನಾವು ಅಂದ್ರೆ ನಾವು ಸಂರಕ್ಷಣೆ ಮಾಡಬೇಕು ಅಂದ್ರೆ ನಾವು ಈ ತರ ನವೀಕರಣಗೊಳ್ಳುವಂತ ಸಂಪನ್ಮೂಲಗಳನ್ನ ನಾವು ಆದಷ್ಟು ಬಳಸಬೇಕು. ಸೊ ಈಗ ನೋಡೋಣ ಈ ಪೆಟ್ರೋಲಿಯಂ ಘಟಕಗಳ ಉಪಯೋಗ ಏನು ಅನ್ನೋದನ್ನು. ಸೊ ಮೊದಲನೇದಾಗಿ LPGಯನ್ನ ನಾವು ಗೃಹ ಬಳಕೆ ಇಂಧನವಾಗಿ ಬಳಸ್ತೀವಿ ಮತ್ತು ಕೈಗಾರಿಕಾ ಇಂಧನವಾಗಿ ನಾವು ಬಳಸ್ತೀವಿ. ನೆಕ್ಸ್ಟ್ ಪೆಟ್ರೋಲ್ ಅನ್ನ ವಾಹನದ ಇಂಧನವಾಗಿ ಬಳಸ್ತೀವಿ ಮತ್ತು ವೈಮಾನಿಕ ಇಂಧನವಾಗಿ ಬಳಸ್ತೀವಿ. ವೈಮಾನಿಕ ಇಂಧನ ಅಂದ್ರೆ ನಾವು ಈಗ ವಿಮಾನಗಳನ್ನ ನಾವು ಚಾಲನೆ ಮಾಡ್ತೀವಲ್ವಾ. ಸೊ ಈಗ ವಿಮಾನವನ್ನ ಓಡಿಸ್ತಾರಲ್ವಾ, ಸೊ ಅವುಗಳಿಗೂ ಇಂಧನ ಬೇಕಾಗಿರುತ್ತಲ್ವಾ. ಸೊ ಅದರಿಂದ ಈಗ ವೈಟ್ ಪೆಟ್ರೋಲ್ ಅಂತ ಕರೀತಾರೆ. ಸೊ ಅದನ್ನ ಬಳಸ್ತಾರೆ. ನೆಕ್ಸ್ಟ್ ಶುಷ್ಕ ಹೊಗೆತ, ಡ್ರೈ ಕ್ಲೀನ್. ಈಗ ನಿಮ್ಮ ಬಟ್ಟೆಗಳೆಲ್ಲ ಕೊಳೆಯಾಗಿದ್ರೆ ಅಥವಾ ಕಲೆಗಳಾಗಿದ್ರೆ ಏನ್ ಮಾಡ್ತೀವಿ ನಾವು, ಈ ಅಂದ್ರೆ ಡೋಬಿ ಅಂಗಡಿ, ಡ್ರೈ ಕ್ಲೀನ್ ಅಂಗಡಿಗಳಂತ ಇರ್ತವೆ ಆಯ್ತಾ. ಆ ಡ್ರೈ ಕ್ಲೀನ್ ಅಂಗಡಿಗಳಿಗೆ ಹೋದ್ರೆ ಆ ಬಟ್ಟೆಗಳನ್ನ ಏನ್ ಮಾಡ್ತಾರೆ ಅವರು, ಈಗ ನೆನೆಸ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಆಮೇಲೆ ವಾಷಿಂಗ್
ಜೆಟ್ ವಿಮಾನಗಳಿಗೆ ಸಹ ಸೀಮೆಎಣ್ಣೆಯನ್ನ ಬಳಸ್ತಾರೆ. ನೆಕ್ಸ್ಟ್ ಡೀಸೆಲ್ ಅನ್ನ ಭಾರಿ ವಾಹನ, ಈಗ ದೊಡ್ಡ ದೊಡ್ಡ ಲಾರಿ ಬಸ್ಗಳಿಗೆ ಎಲ್ಲ ಡೀಸೆಲ್ ಬೇಕಾಗುತ್ತೆ. ಆಮೇಲೆ ವಿದ್ಯುತ್ ಚಾಲಿತ ಇಂಧನವಾಗಿ ಬಳಸ್ತಾರೆ. ಸೊ ಈ ಜನರೇಟರ್ ಎಲ್ಲ ಇರುತ್ತಲ್ವಾ, ಅವುಗಳಿಗೆಲ್ಲ ಡೀಸೆಲ್ ಆಗಿ ಜಾಸ್ತಿ ಓಡ್ಬೇಕಲ್ಲ. ಈಗ ಕರೆಂಟ್ ಹೋದಾಗ ಎಲ್ಲ ಸಿನಿಮಾ ಥಿಯೇಟರ್ ಅಲ್ಲೆಲ್ಲ ಜನರೇಟರ್ನ ಇಟ್ಟಿರ್ತಾರೆ. ಅದಕ್ಕೆಲ್ಲ ನೆಕ್ಸ್ಟ್ ಅಪಘರ್ಷಕ ತೈಲ. ನೀವು ಗ್ರೀಸ್ ಎಲ್ಲ ಕೇಳಿದ್ರಲ್ಲ, ಗ್ರೀಸ್ ಈಗ ಬಾಗಿಲೆಲ್ಲ ಹಾಕುವಾಗ ಶಬ್ದ ಬರಬಾರ್ದು ಅಂದ್ಬಿಟ್ಟು ಗ್ರೀಸ್ ಅನ್ನೋ ಹಚ್ತೀವಿ. ಯಂತ್ರ ಭಾಗಗಳಿಗೆಲ್ಲ ಹಚ್ಚುತ್ತಾರೆ. ಕೆಲವು ಸೈಕಲ್ ತುಕ್ಕಿಡಿಬಾರ್ದು ಅಂದ್ಬಿಟ್ಟು ಆಯಿಲ್, ಗ್ರೀಸ್ ಆಯಿಲ್ ಅನ್ನು ಹಚ್ಚುತ್ತೀವಲ್ವಾ. ಸೊ ಅದನ್ನು ಸಹ ನಾವು ಘರ್ಷಣೆಯನ್ನ ನಿವಾರಣೆ ಮಾಡಲಿಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಪ್ಯಾರಾಫಿನ್ ವ್ಯಾಕ್ಸ್. ಸೊ ನಾವು ವ್ಯಾಸಲಿನ್ ಎಲ್ಲ ಹಚ್ಕೊಳ್ತೀವಿ. ವ್ಯಾಸಲಿನ್ ಈ ಕೈ ಕಾಲೆಲ್ಲ ಒಡೆದಾಗ ನಾವು ವ್ಯಾಸಲಿನ್ ಅನ್ನ ನಾವು ಬಳಸ್ತೀವಿ ಅಲ್ವಾ. ಅದೇ ರೀತಿ ನೆಕ್ಸ್ಟ್ ಬಿಟುಮಿನಸ್ ಅಂದ್ರೆ ಇದು ಬಣ್ಣಗಳು. ಆಮೇಲೆ ಈ ಕೆಲವೊಂದು ರಸ್ತೆಗಳ ನಿರ್ಮಾಣದಲ್ಲಿ ಬಣ್ಣಗಳನ್ನ ಅಂದ್ರೆ ಬಣ್ಣಗಳನ್ನ ತಯಾರಿಸಲಿಕ್ಕೆ ಬಳಸ್ತಾರೆ. ರಸ್ತೆಗಳ ನಿರ್ಮಾಣದಲ್ಲ ಬಳಸ್ತಾರೆ. ಅರ್ಥ ಆಯ್ತು ಮಕ್ಕಳೇ? ಸೊ ಇಂದಿನ ಪಾಠ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಅರ್ಥ ಆಗಿದ್ಯಾ? ಸರಿ, ಈಗ ನಾನು ಒಂದು 2 ಕ್ವಶನ್ಸ್ ಕೇಳ್ತೀನಿ, ಆಯ್ತಾ? ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು? ನಿಸರ್ಗದಲ್ಲಿ ದೊರೆಯುವ ನಮಗೆ ಉಪಯುಕ್ತವಾಗುವ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳೆನ್ನುತ್ತೇವೆ. ವೆರಿ ಗುಡ್. ನಿಸರ್ಗದಲ್ಲಿ ದೊರೆಯುವ ಮತ್ತು ನಮಗೆ ಉಪಯುಕ್ತವಾಗುವ ಸಂಪನ್ಮೂಲಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಅರ್ಥ ಆಗ್ತಾಯ್ತಾ? ಸೊ ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ 2 ರೀತಿಯಾಗಿ ನಾವು ವಿಂಗಡಣೆಯನ್ನ ಮಾಡಿದ್ದೇವೆ. ಯಾವ ಮಂಜುನಾಥ್ ಹೇಳಿ. 2 ರೀತಿಯಾಗಿ ನೈಸರ್ಗಿಕ ಸಂಪನ್ಮೂಲ ಯಾವುದು? ನೀವು ಬರಿದಾಗುವ ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನವೀಕರಣಗೊಳ್ಳುವ ಮತ್ತು ನವೀಕರಣಗೊಳ್ಳದ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಅರ್ಥಾಗ್ತಿದೆಯಾ? ಸೊ ಹಾಗೆ ಕಲ್ಲಿದ್ದಲಿನ ಉಪ ಉತ್ಪನ್ನಗಳು ಯಾವುವು? ಕಲ್ಲಿದ್ದೆ ಅಲ್ವಾ, ಕೋಕೋ, ಕಲ್ಲಿದ್ದಲಿನ ಡಾಂಬರು ಮತ್ತು ಕಲ್ಲಿದ್ದಲಿನ ಅಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ನಾವು ಈ ಪಾಠದಲ್ಲಿ ಈಗ ಅದೇ ರೀತಿ ನಾವು ಜಾಸ್ತಿ ಈ ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲ್ ಇವುಗಳನ್ನು ಬಳಸೋದ್ರಿಂದ ವಾಯು ಮಾಲಿನ್ಯ ಸಹ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆದ್ದರಿಂದ ಅವುಗಳ ಹೊಗೆಯಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸೊ ಆದಷ್ಟು ನಾವು ಏನ್ ಮಾಡಬೇಕು? ನವೀಕರಣಗೊಳ್ಳದ ಸಂಪನ್ಮೂಲಕ್ಕಿಂತ ನವೀಕರಣಗೊಳ್ಳುವ ಸಂಪನ್ಮೂಲಗಳನ್ನ ಆದಷ್ಟು ಸೌರಶಕ್ತಿಯನ್ನ ಬಳಸಲಿಕ್ಕೆ ಅಂತ ಈ ಪಾಠವನ್ನ